ಗಳಿವೆ. ಈಗ ಬರೀ ಏರ್ಪೋರ್ಟು ಇವೆಲ್ಲ ಅನುಕೂಲಸ್ಥರಿಗಿರುವಂಥ ಒಂದು ವ್ಯವಸ್ಥೆ. ನನ್ನ ಯೋಚನೆಯನ್ನು ಸರ್ಕಾರಕ್ಕೆ ತಿಳಿಸಿದ್ದೇನೆ ಈಗಾಗಲೇ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಹಂಪಿ, ಬಿಜಾಪುರ ಇಂಥ ಐತಿಹಾಸಿಕ ಸ್ಥಳಗಳಲ್ಲಿ ಮತ್ತು ಆಲ್ಮಟ್ಟಿಯ ಡ್ಯಾಮ್ ಹಾಗೂ ಅಲ್ಲಿ ಗಾರ್ಡನ್ ಇವುಗಳಿಗೆ ಪ್ರತಿ ಶನಿವಾರ ರವಿವಾರ ವಿಶೇಷವಾಗಿ ರಜೆ ದಿನಗಳಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಬರ್ತಾರೆ, ಸಾಕಷ್ಟು ಶಿಕ್ಷಕರು ಬರ್ತಾರೆ, ಮಧ್ಯಮ ತರಗತಿಯ ನೌಕರರು ಕೂಡ ಇರ್ತಾರೆ. ಅಂಥವರಿಗೆ ಹೆಚ್ಚಿನ ಶುಲ್ಕ ಇಲ್ಲದೆ ಇರತಕ್ಕಂತಹ ಈ ಮಕ್ಕಳಿಗೆ ಒಂದು ಮೂರು ಜನ ಮಲ್ಕೊಳ್ಳೋ ಕಾಟಿನ ಒಂದು ರೂಮ್ನಲ್ಲಿ ಒಂದು 20 ಕಾಟ್ ಹಾಕಿದರೆ ಒಂದು 65 ಹುಡುಗರು ಮಲ್ಕೊತಾರೆ. ಈಗ ಫುಟ್ಪಾತ್ನಲ್ಲಿ ಮಲ್ಕೊತಾರೆ. ಈ ಮೂಲ ಸೌಕರ್ಯದಲ್ಲಿ ಇವನ್ನ ತಂದು ಇಂಥವುಗಳನ್ನು ಮಾಡೋ ಯೋಚನೆ ನನ್ನದಿದೆ. ಹಾಂ, ಅಂದರೆ 500 ರೂಪಾಯಿದಲ್ಲಿ ಶಿಕ್ಷಕರಿಗೆ ರೂಮ್ ಸಿಗಬೇಕು. ಇದು ನನ್ನ ಆಲೋಚನೆಯಲ್ಲಿದೆ. ಈಗ ಐಹೊಳಿಗೆ ಬರ್ತಾರೆ, ಸುತ್ತಮುತ್ತ ಏನು ಲಾಡ್ಜಿಂಗ್ ಇಲ್ಲ, ಏನೂ ಇಲ್ಲ. ಅಲ್ಲೊಂದು 500 ರೂಪಾಯಿಗೆ ಒಂದು ಕಾಟ್ ಸಿಗುವಂಥದ್ದಾಗಬೇಕು, ದೊಡ್ಡ ಹಾಲ್ನಲ್ಲಿ ಮಕ್ಕಳು ಮಲಗುವಂಥದ್ದಾಗಬೇಕು. ಇದನ್ನು ನನ್ನ ಇರುವಂಥ, ಯಾಕಂದ್ರೆ ನಾವು ಅಂಥ ಪರಿಸರದಲ್ಲಿ ಬೆಳೆದವರು, ನಾವು ವಿಮಾನದ ಪರಿಸರದಲ್ಲಿ ಬೆಳೆದವರಲ್ಲ. ಇಂಥವುಗಳನ್ನು ಮಾಡಬೇಕು ಅನ್ನೋದು ನನ್ನದು ಗುರಿ ಇದೆ. ಹಂಪಿ, ಬಿಜಾಪುರ, ಐಹೊಳೆ, ಪಟ್ಟದಕಲ್ಲು, ಬಾದಾಮಿ ಸ್ಟಾರ್ ಹೋಟೆಲ್ಗಳನ್ನು ಕಟ್ಟರಿ. ನಾವು ಬೇಡನಾಗಲ್ಲ, ಅವರು ಅನುಕೂಲ ಇದ್ದವ್ರು ಹೋಗಲಿ. ಅದನ್ನು ನೋಡ್ತಾ ನಿಂತು ನನಗೂ ಇಲ್ಲಲ್ಲ, ನನಗೊಂದು ಕಾಟ್ ಇಲ್ಲಲ್ಲ ಅಂತ ಆಲೋಚನೆ ಮಾಡ್ತಕ್ಕಂಥ ಆರ್ಥಿಕ ಒಂದು ಆದಾಯ ಕಡಿಮೆ ಇರ್ತಕ್ಕಂಥವ್ರಿಗೆ ಒಂದು 500 ರೂಪಾಯಿದಲ್ಲಿ ಒಂದು ಕಾಟ್ ಸಿಗಬೇಕು, ಮಕ್ಕಳಿಗೆ ಇರೋದಕ್ಕೆ ಆಗಬೇಕು ಅನ್ನೋಂಥ. ಯಾಕಂದ್ರೆ ನಾವು ಎಷ್ಟೋ ಸಾರಿ ನೋಡಿದ್ದೀನಿ, ನೀವು ತಾವು ಆಲ್ಮಟ್ಟಿ ನೋಡಿರ್ಬೋದು, ಆ ಗಾರ್ಡನ್ನಲ್ಲೇ ಫುಟ್ಪಾತ್ ಮೇಲೆ ಮುಕ್ಕೋತಾರೆ ಮಕ್ಕಳು. ಆಚೆ ಕಡೆ ಒಬ್ಬರು ಮಾಸ್ತರ್ ಮುಕ್ಕೋತಾರೆ, ಈ ಕಡೆ ಒಬ್ಬರು ಮಾಸ್ತರ್ ಮುಕ್ಕೋತಾರೆ, ನಡಿ ಒಂದು 40 ಹುಡುಗರು ಮಲ್ಕೊತಾರೆ. ಇಂಥವ್ರಿಗೊಂದು ವ್ಯವಸ್ಥೆ ಮಾಡುವಂಥ ಪ್ರಯತ್ನದಲ್ಲಿದ್ದೆ. ಇದು ಈಗಂಕರ್ ಬರೀ ಏರ್ಪೋರ್ಟ್ ಕಟ್ಟುವಂಥದ್ದು, ದೊಡ್ಡ ಬಿಲ್ಡಿಂಗ್ ಕಟ್ಟಿ PPP ಯೋಜನೆಯಲ್ಲಿ ಬಾಡಿಗೆ ಕೊಡುವಂಥದ್ದು ಇದೆ. ಆದರೆ ಇವನ್ನ ಅಳವಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸಂಬಂಧಪಟ್ಟ ನಮ್ಮ MP ಪಾಟೀಲ್ ಮಂತ್ರಿ ಅವರಿಗೂ ಕೂಡ ಈ ಮನವಿ ಮಾಡಿದ್ದೇನೆ, ಸೆಕ್ರೆಟರಿ ಅವ್ರಿಗೂ ಕೂಡ ಮಾಡಿದ್ದೇನೆ. ಇನ್ನೂ ಕಾರ್ಯಗತ ಆಗಿಲ್ಲ, ಆಗಬೇಕು. ಈ ಬಜೆಟ್ನಲ್ಲಿ ನಿಗಮಕ್ಕೆ ಏನಾದರೂ ಸರ್, ಈ ಬಜೆಟ್ನಲ್ಲಿ